ಹಾಯ್ ನಮಸ್ತೆ. ಹೋಟೆಲ್ನಲ್ಲಿ ಸಿಗುವಂತಹ ಪಲಾವ್ಗಿಂತಲೂ ತುಂಬ ರುಚಿಯಾದಂತಹ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಎರಡು ಸ್ಪೂನು ಎಣ್ಣೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, 4-5 ಬೆಳ್ಳುಳ್ಳಿ ಹೆಸಳು, 4-5 ಕಾಳುಮೆಣಸು, ಸ್ವಲ್ಪ ಸೋಂಪು ಕಾಳು, 2 ಪೀಸು ದಾಲ್ಚಿನ್ನಿ ಚಕ್ಕೆ, ಕೊತ್ತಂಬರಿ ಸೊಪ್ಪು, ಪುದೀನವನ್ನು ಸೇರಿಸಿಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು. ಶುಂಠಿ ಇದ್ದರೆ ಶುಂಠಿಯನ್ನು ಸೇರಿಸಿಕೊಳ್ಳಿ. 4-5 ಸ್ಪೂನ್ ಆಗುವಷ್ಟು ಎಣ್ಣೆ, 4-5 ಸ್ಪೂನ್ ಆಗುವಷ್ಟು ತುಪ್ಪ, 1 ಪಲಾವ್ ಎಲೆ, ಸಣ್ಣಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು. 1 ಕಪ್ ಆಗುವಷ್ಟು ಕಾಯಿ ತುರಿ, ಹುರಿದಿಟ್ಟಂತಹ ಮಸಾಲೆಗೆ ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದಂತಹ ಆನಿಯನ್ಗೆ ತೊಳೆದು ಕಟ್ ಮಾಡಿದಂತಹ ಕ್ಯಾರೆಟು, ಬೀನ್ಸು, ಬಟಾಣಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಪಲಾವ್ ಪೌಡರನ್ನು ಸೇರಿಸಿಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು. 1 ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ಬಾಸುಮತಿ ಅಕ್ಕಿಯಲ್ಲಾದರೂ ಸಹ ಮಾಡ್ಬೋದು, ತುಂಬ ಚೆನ್ನಾಗಿ ಆಗ್ತದೆ. ರುಬ್ಬಿದ ಮಸಾಲೆಯನ್ನು ಸೋಸಿಕೊಳ್ಬೇಕು. ಒಂದು ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ನೀರು, ತರಕಾರಿ ಮತ್ತು ಬಟಾಣಿ ಬೇಯಲಿಕ್ಕೆ ಅಂತ ಅರ್ಧ ಕಪ್ ಆಗುವಷ್ಟು ಜಾಸ್ತಿ ನೀರನ್ನು ಸೇರಿಸಿಕೊಳ್ಬೇಕು. ಅಂದರೆ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸಿಕೊಳ್ಬೇಕಾಗ್ತದೆ. ಕೊನೆಯದಾಗಿ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿಕೊಳ್ತೇನೆ. ಈ ರೀತಿ ತುಪ್ಪವನ್ನು ಸೇರಿಸುವುದರಿಂದ ಪಲಾವ್ ತುಂಬ ಉದುರಾಗಿ ಬರ್ತದೆ. ಮೂರು ವಿಸಿಲ್ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ಆಗಿದೆ. 2 ಸ್ಪೂನು ತುಪ್ಪ, ಸ್ವಲ್ಪ ಗೋಡಂಬಿ, ರಸ್ಕಿದ್ರೆ ರಸ್ಕನ್ನು ಹಾಕಿಕೊಂಡ್ರೂ ತುಂಬ ಚೆನ್ನಾಗಾಗತ್ತೆ. 2 ಸ್ಪೂನ್ ಆಗುವಷ್ಟು ತುಪ್ಪ, ಹುರಿದಿಟ್ಟಂತಹ ಗೋಡಂಬಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉದುರಾಗಿ ಪಲಾವ್ ಆಗಿದೆ ಅಂತ. ರುಚಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಈ ಪಲಾವಲ್ಲಿ ಎಣ್ಣೆಗಿಂತ ಜಾಸ್ತಿಯಾಗಿ ತುಪ್ಪವನ್ನು ಬಳಸಿದ್ದೇನೆ. ಈ ರೀತಿಯಾಗಿ ಪಲಾವನ್ನು ಒಮ್ಮೆ ಮಾಡಿ ನೋಡಿ. ಪಲಾವ್ ಇಷ್ಟಪಡದೇ ಇದ್ದವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ.